ಇವತ್ತಿನ ಕಾರ್ಯಕ್ರಮ ಡೂ ಆರ್ ಡೈ 24x7 ನ್ಯೂಸ್ ಚಾನಲ್ ಅರ್ಪಿಸುವ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಹೊಳೆಹೊಸೂರು ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಹಾಳಾಗಿದ್ದು 3-4 ವರ್ಷದಿಂದ ಪ್ರಯತ್ನ ಮಾಡಿದರು, ಅದರಿಂದ ಯಾವುದೂ ಉಪಯೋಗ ಆಗ್ತಾಯಿಲ್ಲ. ಆದರೆ ಪಿ ಡಿ ಒ ಅವರಿಗೆ ಅದು ಊರು ಪ್ರಮುಖರಿಗೆ ಎಲ್ಲರಿಗೂ ಭೇಟಿ ಆದರೂ ಅದರಿಂದ ಏನು ಆ್ಯಕ್ಷನ್ ತಗೋತಾ ಇಲ್ಲ. ಇವತ್ತಿನ ದಿನ ನಮ್ಮ ಲೋಕಸಭಾ ಸದಸ್ಯರಾದಂಥ ಯರಣ್ಣ ಕಡಾಡಿ ಅವರ ಪಿ ಆದಂಥ ರಾಜು ಮೆಳವಂಕಿ ಅವರು ಅದರ ಬಗ್ಗೆ ಊರಿನ ಬಗ್ಗೆ ಕಡಾಡಿ ಅವರು ಸಾಹೇಬ್ರಿಗೆ ಹೇಳಿ ಕಾಸ 5 ಲಕ್ಷ ರೂಪಾಯಿ ಅನುದಾನ ತಂದು ಅದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಅಂತೇಳಿ ಅವರು ಮಾಡಿದರು. ಆರು ಅದಕ್ಕೆ ಊರ ಪ್ರಮುಖರಾಗಲಿ ಪಿ ಡಿ ಒ ಆಗಲಿ ಯಾರೂ ಅದಕ್ಕೆ ಜವಾಬ್ದಾರಿ ತೊಗೋತಾ ಇಲ್ಲ. ಅದಕ್ಕಾಗಿ ಅವ್ರನ್ನ ನಾವು ಇವತ್ತು ಕರಿಸಿ ಕಾಸ ಅವ್ರ ಕಡೆಯಿಂದ ನಾವು ಕೇಳಬೇಕಂತೇಳಿ ನಮ್ಮ ರಾಜು ಮೆಳವಂಕಿ ಅವರ ನಿಂತಿದ್ದಾರೆ. ಅದಕ್ಕೆ ಅವ್ರು ಏನು ಕೆಲಸ ಮಾಡಿದಾರೆ ಅನ್ನೋದನ್ನು ಇವತ್ತು ಅವ್ರ ಬಾಯಿಂದ ಕೇಳೋಣ. ನಮಸ್ಕಾರ. ಹೇಳ್ರಿ, ಯಾಕೆ ನೀವು ಬಸ್ ಸ್ಟ್ಯಾಂಡ್ ಮಾಡ್ಕೊಂಬಂದು ಕಾಸ ನೀವು ಯಾರನ್ನ ಕೇಳಿದಿರಿ ಮೊದಲ? ಬಟ್ ನಾನು ನಿಮ್ಮ ಸಾಹೇಬ್ರ ಕಡೆ ಒಂದು ಏನಾದರೂ ಯರಣ್ಣ ಕಡಾಡಿ ಸಾಹೇಬ್ರ ಕಡೆಯಿಂದ ಒಂದು ಅನುದಾನ ಕೊಡಿಸ್ಬಾ ಅಂತ ಸ್ವಲ್ಪ ಆಗ್ರಹ ಇತ್ತು. ಈ ಕಾರಣಕ್ಕಾಗಿ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನು ನಾನು ನೋಡಿದ್ದೆ ಮತ್ತು ಜನರು ಅದ್ರ ಬಗ್ಗೆ ಭಾಳ ಧ್ವನಿ ಎತ್ತಿದ್ರು. ಈ ಕಾರಣಕ್ಕೆ ನಾನು ಒಂದು ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಮಾಡಿಸಿದೆ. ಅದು ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಗಿ ಆರ್ಡರ್ ಆಗಿದ್ದು ಒಂದು 9ನೇ ತಿಂಗಳಲ್ಲಿ ಒಂದು 5-6 ತಿಂಗಳಿಂದ ಆರ್ಡರ್ ಆಯ್ತು. ಅದು ಕಾರಣ ಇಷ್ಟೇ, ಅವರು ಚಂದ್ರು ಗಾನಿಗೆ ಅವರ ಜಾಗ ಸಮಸ್ಯೆ ಅಂತ ಪಿ ಡಿ ಅವ್ರು ಹೇಳ್ತಾರೆ. ಆಯ್ತು, ಅದನ್ನು ಸಾಲ್ವ್ ಮಾಡಿ ಕೊಡ್ರಿ. ಇಲ್ಲ ಪ್ರಾಬ್ಲಮ್ ಅದು ಭಾಳ ಕಂಟಿನ್ಯೂ ಮುಂದುವರಿಯತ್ತಂತಂದ್ರೆ ನನಗೊಂದು ಕಾಂಪೌಂಡ್ ಹೊಡೆದೆ. ಅದು ಬಸ್ ಸ್ಟ್ಯಾಂಡ್ ಸೈಜ್ ಎಷ್ಟೈತಿ ಅಷ್ಟು ಹೊಡೆದ ಕಾಸು ನನಗೊಂದು ಕಾಂಪೌಂಡ್ ಕಟ್ಕೊಟ್ಟು ನನಗೆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಆಯ್ತಂತ ಹಳೆ ಪಿ ಡಿ ಅವರು ಹೇರು ಮತ್ತು ಈಗ ಬಂದು ಹೊಸ ಪಿ ಡಿ ಅವರು ಹೇರು. ಊರು ಮುಖಂಡ್ರೆ ಏನಾಗ್ತೈತಿ, ಊರು ಮುಖಂಡ್ರೆ ಬೇಡ ಮೊದಲು ಅಲ್ಲೇ ಕಟ್ಟೋಣ ಅಂತ ಕಾಸ ಇವ್ರು ಆಗ್ರಹ ಮಾಡ್ರು. ಆಯ್ತು, ನೀವು ಒಂದು ಮೀಟಿಂಗ್ ಮಾಡ್ಕೊರಿ, ಅವನು ಕರಿಸ್ಕೊಂಡು ಅದನ್ನ ಸಮಸ್ಯೆ ಬಗೆಹರಿಸಿ ನನಗೆ ಇಮಿಡಿಯೇಟ್ಲಿ ಒಂದು ಸಾಲ್ವ್ ಮಾಡಿಕೊಡ್ರಿ, ನಾನು ಕಟ್ಕೊಡ್ತೀನಿ ಅಂತ ಹೇಳಿ ನಾನು. ಈ ಕಾರಣಕ್ಕೆ ಅವ್ರು ಯಾಕೆ ಮುತುವರ್ಜಿ ವಯಸ್ಸಾಯ್ತಲ್ಲೋ ಏನೋ ಗೊತ್ತಾಗ್ತಾ ಇಲ್ಲ, ಅದೇನು ಸಮಸ್ಯೆ ಬಗೆಹರಿಯಾತಲ್ಲೋ ಗೊತ್ತಿಲ್ಲ. ಆ ಸಮಸ್ಯೆ ಹಂಗೆ ಕಂಟಿನ್ಯೂ ಮುಂದುವರಿತೈತೆ ಅಂತಂದ್ರೆ ನನಗೊಂದು ಕಾಂಪೌಂಡ್ ಹೊಡೆದ ಕಾಸ ಆ ಜಾಗ ನನಗೆ ಕೊಟ್ಟು ನಾ ಇದನ್ನ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ನಾನು ಅದು ಆತಿ. ಮತ್ತು ಅಲ್ಲಿ ಪಂಚಾಯತಿ 4-5 ವರ್ಷದಿಂದ ಅಂಗಡಿಗಳು ಬಂದದಾವು, ಅದನ್ನು ಜಾಗ ಕೊಡಬಹುದಾಗಿತ್ತು. ಇಲ್ಲ, ನನಗೆ ಅದು ಯಾವ್ದು ಸರ್ವೆ ನಂಬರ್ ಕೊಟ್ಟಿರ್ತಾರಲ್ಲ ಇವರು, ಅದೇ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ನಾನು ಬಸ್ ಸ್ಟ್ಯಾಂಡ್ ಹೋಗೋದು. ಬೇರೆ ಸರ್ವೆ ನಂಬರ್ ಕೊಡಕ್ಕೂ ಬರಲ್ಲ. ಅದ ಇವ್ರ ಒಂದು ಇಂತಿಷ್ಟು ನಂಬರ್ ಅಂತ ಕೊಟ್ಟಿರ್ತಾರ ಸರ್ವೆ ನಂಬರ್. ಅದೇ ಸರ್ವೆ ನಂಬರ್ದಾಗ ನಾವು ಏನು ಇವರು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ ಅದೇ ಡಾಕ್ಯುಮೆಂಟ್ಸ್ ಕಟ್ಟಕ್ಕೆ ನಮ್ಗೆ ಪ್ರೊವಿಷನ್ ಐತದ. ಅದೇ ಕಾರಣಕ್ಕೆ ನಾನು ಈ ಬಾಜುಕ್ ಒಂದು ಕಾಂಪೌಂಡ್ ಹೊಡೆದ್ ನಂಗೆ ಜಾಗ ಕೊಟ್ಟರು ಏನು ಅಡ್ಡಿ ಇಲ್ಲ, ನಾನು ಕಟ್ಟಿಸ್ಕೊಂಡ್ಬಿಡ್ತೀನಿ ಅದನ್ನು. ಈಗ ಊರಾಗ ಪ್ರಮುಖರಿಗೆ ಯಾರ್ಯಾರು ನೀವು ಭೇಟಿಯಾಗಿಲ್ಲ? ನಾವು ಪ್ರಮುಖರು ಯಾರು ಭೇಟಿಯಾಗಿಲ್ಲ. ನಾನು ಗೌರ್ಮೆಂಟ್ ಅಧಿಕಾರಿ ಪಿ ಡಿ ಅವ್ರಿಗೆ ಅಷ್ಟೇ ನಾನು ಭೇಟಿಯಾಗಿ ಸರ್ ಸ್ಯಾಂಕ್ಷನ್ ಮಾಡೈತಿ, ನಾವು ಒಂದು ಇದು ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೇನೆ. ನಾನು ಅವ್ರ ಊರು ಮುಖಂಡ್ರ ಹೆಸರು ಹೇರವ್ರೆ. ಅವ್ರ ಯಾರ್ಯಾರ ಹೆಸರು ಹೇಳಿದ್ರು? ಅವ್ರ ಯರಣ್ಣ ಹಟ್ಟಿ ಸಾವುಕಾರ ಎಲ್ಲರೂ ಒಂದಷ್ಟು ಜನ ಹೇಳಿದವ್ರು. ಅಂದ್ರೆ ಯರಣ್ಣ ಸಾವುಕಾರ ಏನಂತಾರು, ಇಲ್ಲ ಮೊದಲು ಎಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಕಟ್ಸೋನು, ಅದನ್ನೇ ಬಿಡ್ತಿ ಅದನ್ನ, ಮತ್ತು ಜನರು ಅಲ್ಲೇ ಉಪಯೋಗ ಆಕತಿ, ಅಲ್ಲೇ ಕಟ್ಸೋಣ ಅಂತ ಇವ್ರು ಅಂತಂದ್ರೆ ಆಯ್ತು ಸರ್ ಬಗೆಹರಿಸ್ಕೊಡ್ರಿ ಅದನ್ನ ಅಂತ ನಾನು ಹೇಳಿದ್ದೇನೆ. ನಾನು ಅದೇನು ಸಮಸ್ಯೆ ಏನು ಬಗೆಹರಿದಿಲ್ಲೋ ಏನೋ ಗೊತ್ತಿಲ್ಲ. ಅದೇನು ಅವ್ರ ಮಾತು ಅವ್ರು ಕೇಳ್ತಾ ಇಲ್ಲೋ, ಏನದು ಅವ್ರ ವ್ಯಾಪ್ತಿ ಒಳಗೆ ಮೀರದು ಬಂದೈತು, ವ್ಯಾಪ್ತಿ ಒಳಗೆ ಬರದೇನೋ ಐತೋ ನಂಗೆ ಗೊತ್ತಿಲ್ಲ. ಅದು ಜಗತ್ತು ಅದಕ್ಕೆ ಈ ಸಮಸ್ಯೆ ಹಂಗೆ ಮುಂದುವರಿಯತ್ತಂದ್ರೆ ಬೇಡ, ಬಂದು ಅನುದಾನ ವಾಪಸ್ ಹೋಗ್ತದೆ. ಸಂಸದರ ನಿಧಿಯಿಂದ ತಂದು ಅನುದಾನ ಐತದ. ಯರಣ್ಣ ಕಡಾಡಿ ಸಾಹೇಬ್ರ ಅಸ್ಟೆಂಟ್ ಆಗಿ ನಾವು ವರ್ಕ್ ಮಾಡ್ತೀನಿ ಬೆಳಗಾವದಾಗ. ನಾನು ಸಾಹೇಬ್ರಿಗೆ ಒಂದು ಆಗ್ರಹ ಮಾಡಿದೆ, ಒಂದು ಬಸ್ ಸ್ಟ್ಯಾಂಡ್ ಹಾಕಿಕೊಟ್ರೆ ನನಗೆ ಅವ್ರು. ಬಸ್ ಸ್ಟ್ಯಾಂಡ್ ಹಾಕಿಕೊಟ್ರೆ ಇದು ಈ ಸಮಸ್ಯೆ ಹೆಂಗೆ ಮುಂದುವರಿಯತ್ತಂದ್ರೆ ಅದು ಬಂದು ಅನುದಾನ ವಾಪಸ್ ಹೋಗ್ತದೆ. ಭಾಳ ದಿನ ಇದ್ರ ಪೆಂಡಿಂಗ್ ಇರಂಗಿಲ್ಲ. ಅದ ಡಿ ಸಿ ಎಫ್ MP ಲಾಟ್ ಸೆಕ್ಷನ್ದಾಗ. ಅದಕ್ಕೆ ಅವ್ರ ಕಾಂಪೌಂಡ್ ಹೊಡೆದು ಕೊಟ್ಟರೆ ನಾನು ನಾಳೆ ಪೂಜೆ ಮಾಡಿಸ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದೆ. ಆಯಿತು. ಈಗ ಅವ್ರ ಗಾಣಿಗಿ ಚಂದ್ರ ಅವ್ರ ತಕರಾರು ಮಾಡಿದ್ರ ಅದನ್ನ ಬಿಡಬೇಕಾಗಿತ್ತು. ಪಂಚಾಯತಿ ರಗಡೆ ಜಾಗ ತಲ್ಲ ಕೊಡಬಹುದಾಗಿತ್ತಲ್ಲ. ಅದೇ ಆ ಸಮಸ್ಯೆ ಭಾಳ ಉದ್ಭವ ಆಗು ಮತ್ತು ಸಮಸ್ಯೆ ಭಾಳ ದೊಡ್ಡದೈತಂದ್ರೆ ಅದನ್ನ ಕಾಂಪೌಂಡ್ ಹೊಡೆದು ಕೊಟ್ಟರೆ ನಾನು ಅದು ನಾಳೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಎಷ್ಟು ತೊಂದರೆ ಆಗತ್ತೆ ಅನ್ನೋದು ನಿಮ್ಗೆ ಅರ್ಥ ಇರಬೇಕಲ್ಲ. ಇಲ್ಲ, ಅದೇ ಗೊತ್ತಾಯ್ತು ನನಗೆ. ಒಂದು ಏನಾದ್ರು ನಿಮ್ಮ ಸಾಹೇಬ್ರ ಕಡೆಯಿಂದ ಏನಾದ್ರು ಒಂದು ಫಂಡ್ ಕೊಡಿಸ್ಬಾ ನೀನು ಅಷ್ಟೆಂಟಾಗಿ ಕೆಲಸ ಮಾಡೋದು. ಯಾರು ಹೇಳಿದರು? ಪಿ ಡಿ ಅವರಾಯ್ತು, ಊರು ಮುಖಂಡರಾಯ್ತು, ಜನ ಆಯ್ತು, ಎಲ್ಲರೂ ಕಡೆ ಕೆಲಸ ಮಾಡತ್ತಿ. ಮತ್ತೆ ಏನಾದ್ರು ಬೇರೆ ಬೇರೆ ಕೆಲಸ ತೊಗೊಂಬರತ್ತಾರು. ನೀನು ಏನಾರು ತಂದು ನಿಮ್ಮ ಊರಿಗೆ ಹಾಕಿಸಲ್ಲ, ನಮ್ಮೂರಿಗೆ ಏನಾರು ಮಾಡಿಸಲ್ಲ ಅಂತಂದಾಗ ನಾನು ನೋಡಿದ್ದ ಸಮಸ್ಯೆ ಅಂದ್ರೆ ಈ ಮಳೆಗಾಲದಾಗ ಆಯ್ತು, ಬೇಸಿಗೆ ಕಾಲದಾಗ ಆಯ್ತು, ನಿರ್ಲಾಕ್ ನೆರಳೆಲ್ಲ ಆಯ್ತು. ಮತ್ತು ಈ ಮಳೆಗಾಲದಾಗ ಪಾಪ ಅವ್ರ ಈ ಸಾಲಿ ಹುಡುಗರಾಯ್ತು,
ವಯಸ್ಸಾದವರಾಯ್ತು ಬಂದವರೆಲ್ಲ ಪಾಪ ಅಲ್ಲಿ ಅಂಗಡಿ ಮುಂದೆ ನಿಲ್ಬೇಕು, ಬಿಟ್ರೆ ಅದು ಪಂಚಾಯತಿ ಒಳಗೆ ನಿಲ್ಬೇಕು. ಹ್ಮ್. ಪಂಚಾಯತಿ ಒಳಗೆ ನಿಂತ ಯಾವ ವಾಹನ ಯಾವ ಬಸ್ ಯಾವಾಗ ಬಂದು ತರ್ಬತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗೋಲ್ಲ. ಸಮಸ್ಯೆ ಮಾತ್ರ ನಮ್ಮ ಊರಿಗೆ ಇದ್ದಿದ್ದು ಬಸ್ ಸ್ಟ್ಯಾಂಡ್ ಒಂದ. ಹ್ಮ್. ನಾನು ಇದನ್ನ ನೋಡಿ ಕಾಸ ಬಸ್ ಸ್ಟ್ಯಾಂಡ್ ಇರ್ಲಂತೆ ಬಸ್ ಸ್ಟ್ಯಾಂಡ್ ಹಾಕ್ಸಿದ್ ನಾನು. ಹ್ಮ್. 5 ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ ಐತದ. ಹ್ಮ್. ಕರ್ನೆ ಒಳಗಿನ ಈ ಸಮಸ್ಯೆ ಇದು ಹಿಂಗ ಈ ಮಟ್ಟಕ್ಕೆ ಐತಂದ್ರೆ ನಾನು ಅದು 5 ಲಕ್ಷ ರೂಪಾಯಿ ತೆಗೆದು ಬೇರೆ ಎಲ್ಲದ ಹಾಕ್ಸ್ತಿದ್ದೆ ನಾನು. ಹ್ಮ್. ಈಗ ಏನು ಮಾಡಕ್ಕೆ ಬರೋದೈತಿ, ನನಗೆ ಒಟ್ಟು ಒಂದು ಏನಾರು ಮಾಡಿ ಸಮಸ್ಯೆ ಇತ್ತರಿಸಿ ಮಾಡಿ ಕಾಸ ಅದೊಂದು ನನಗೊಂದು ಜಾಗ ಕೊಟ್ಟರೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಆಯಿತು. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂದರ್ಶನ ಕೊಟ್ಟಂಥ ನಮ್ಮ ಕರಾಡಿ ಸಾಹೇಬರ ಪಿ ಆದಂಥ ರಾಜೀವ್ ಮೆಳವಂಕಿ ಅವರಿಗೆ ನಮ್ಮ ನ್ಯೂಸ್ ಚಾನಲಿಂದ ಧನ್ಯವಾದಗಳು.